ಸುಂದರ ಯಲಹಂಕವನ್ನು ನಿರ್ಮಾಣ ಮಾಡಕ್ಕೆ ಕನಸನ್ನ ಕಟ್ಕೊಂಡಿರ್ತಕ್ಕಂಥ ಮನೆ ಶಾಸಕರು ಮಗನ ಬರ್ತಡೇಲಿ ಒಂದು ಫ್ಲೆಕ್ಸ್ ಅನ್ನು ಕೂಡ ಹಾಕಿರ್ಲಿಲ್ಲ. ಯಲಹಂಕದಿಂದ ಹಿಡಿದು ದೊಡ್ಡಬಳ್ಳಾಪುರದವರೆಗೂ ಒಂದು ಬರ್ತಡೇ ಕೂಡ ಅವ್ರ ಮಗನ ಬರ್ತಡೇಲಿ ಕಾಣಿಸಿರ್ಲಿಲ್ಲ. ಇನ್ನು 3 ಬೊಂಬೆಗಳಿದ್ರೆ ಮಾತ್ರ ಫ್ಲೆಕ್ಸ್ ಇರ್ಬೇಕು, ತಿಂಗಳಂಗಟ್ಲೆ ಇರ್ತಕ್ಕಂಥದ್ದು ಅವೆಲ್ಲ ನಡೀತಾವೆ. ಒಕ್ಲಿಗಿರ ಹುಡುಗನ್ನ ನೀನು ಕಾಗೆ ಅಂತ ಕರಿಬಹುದು, ಒಕ್ಲಿಗಿರ ಹುಡುಗನ್ನ ನೀನು ಸಾಸಿವೆ ಕಾಳು ಅಂತ ಕರಿಬಹುದು. ನಿನಗೆ ಓಟ್ ಬೇಕಾದಾಗ ಇದೇ ಸಾಸಿವೆ ಬೇಕಾಗಿತ್ತು, ನೀನ್ MLA ಆಗ್ಬೇಕಾದ್ರೆ ಇದೇ ಕಾಗೆ ಬೇಕಾಗಿತ್ತು. ತಿರುಮಲ ಆಡ್ಸ್ ಯಾರ್ದು, ಅವಿನಾಶಿ ಯಾರ್ದು, ಅವಿನಾಶಿಯಲ್ಲಿ ಕಂಪನಿಯಲ್ಲಿ ಯಾರ್ಯಾರು ಡೈರೆಕ್ಟರ್ ಆಗಿದ್ದಾರೆ, ಯಾರು ಶೇರ್ದಾರ್ ಆಗಿದ್ದಾರೆ. 2018ರಿಂದ ಇಲ್ಲಿವರೆಗೂ ಕೂಡ 4,20,00,000 ಪ್ರತಿ ತಿಂಗಳಿಗೆ ಅಂದ್ರೆ 590 ಕೋಟಿ ಸರ್ಕಾರಕ್ಕೆ ಮೋಸ ಮಾಡಿ ದುಡ್ಡನ್ನ ಕಲೆಕ್ಷನ್ ಮಾಡಿದ್ದಾರೆ. ಯಲಹಂಕದಲ್ಲಿ ರಸ್ತೆ ಮಧ್ಯಭಾಗದಲ್ಲಿ ದೊಡ್ಡ ಹೋಲ್ಡಿಂಗ್ಸ್ ಹಾಕ್ಲಿಕ್ಕೆ ಯಾರಿಗೆ ಧೈರ್ಯ ಇದೆ? ನಾವು ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ ಶಾಸಕರು ಏನ್ ಮಾಡ್ತಾ ಇದಾರೆ? ಹಾಗಾದ್ರೆ ನಿಮ್ದೇನ ಕೈವಾಡ ಇದೆಯಾ ಇದ್ರಲ್ಲಿ? ನಿಮ್ಮವರ ಇದರಲ್ಲಿ ಅವಿನಾಶಿಯಲ್ಲಿ ಯಾರು ಪಾರ್ಟ್ನರ್ಶಿಪ್ ಅವರ ಸ್ಪಷ್ಟಪಡಿಸಬೇಕಲ್ಲ. ಹಾಗಾದ್ರೆ ದೇಶದ ಕಾನೂನು ಯಲಹಂಕದಲ್ಲಿ ಅಪ್ಲೈ ಆಗೋದಿಲ್ವಾ? ಯಲಹಂಕ ರಿಪಬ್ಲಿಕ್ ಆಫ್ ಯಲಹಂಕನ ನಾನು ಬೆಂಗಳೂರಲ್ಲಿ ಡೈರೆಕ್ಟರ್ ಇದೀನಿ ಅಂತ ಹೇಳ್ಬಿಟ್ಟು ನನಗೊಂದು ಕಾನೂನು, ಶಾಸಕರು ಅದೇ ಕಾನೂನು. ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ರಲ್ಲ, ಅದನ್ನ ಇಲ್ಲೂ ಕೂಡ ಪ್ರದರ್ಶನ ಮಾಡ್ಬೇಕಲ್ಲ. ಆಡಂಬರದ ಮಾತಾಗಬಾರ್ದಲ್ಲ ಶಾಸಕರದು. ಫೋನ್ ಆಫ್ ಮಾಡಿ ಮಾತಾಡ್ರಿ ಅಂತಕ್ಕಂಥದ್ದಲ್ಲಪ್ಪ. ಫೋನ್ ಮಾತಾಡ್ತಕ್ಕಂಥದ್ದು ಕರೆಕ್ಟ್ ಆಗಿದ್ರೆ, ಫೋನ್ ಆನ್ ಆಗಿದ್ರೇನು ಆಫ್ ಆಗಿದ್ರೇನು, ಎಲ್ಲಿ ಮಾತಾಡಕ್ಕೇನು, ಸತ್ಯ ಮಾತಾಡಕ್ಕೆ ಎಲ್ಲಾದ್ರೇನು. ನನ್ನ ಜನ್ಮದಿನ ಇತ್ತು, ನನ್ನ ಹಿತೈಷಿಗಳು ಮತ್ತು ನನ್ನ ಸ್ನೇಹಿತರುಗಳೆಲ್ಲ ಕೂಡ ಫ್ಲೆಕ್ಸು ಹಾಕಿರ್ತಕ್ಕಂಥ ನನ್ನ ಗಮನ ಕೂಡ ಬಂದಿರಲಿಲ್ಲ, ಹಾಕಿದ್ರು. ನಿನ್ನೆ ಫ್ಲೆಕ್ಸ್ ಎಲ್ಲ ಕೂಡ ರಿವ್ಯೂ ಮಾಡಿದ್ದಾರೆ. ನಾನು ಕೇಳಿದೆ ಅಧಿಕಾರಿಗಳ ಕೇಳಿ, ಯಾಕೆ ಅಂತಂದರೆ ಶಾಸಕರು ಒತ್ತಡ ಹಾಕಿ ತೆಗಿಬೇಕು ಅಂತ ಹೇಳಿದ್ದಾರೆ. ಕಾನೂನು ಪ್ರಕಾರ ಯಾವುದೇ ಫ್ಲೆಕ್ಸ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ, ಹಂಗಾಗಿ ತೆಗೀರಿ ಅಂತ ಹೇಳಿದ್ದಾರೆ ಹೇಳಿದ್ರು. ಸರಿ ತೆಗೀರಿ, ಆಯಿತು, ಕಾನೂನಲ್ಲಿ ಅವಕಾಶ ಇಲ್ಲಂದರೆ ಬೇಡ ತೆಗೀರಿ ಅಂತೇಳಿ ಹೇಳಿದ್ವು ನಾವು. ಕಾನೂನಲ್ಲಿ ಅವಕಾಶ ಸಾಮಾನ್ಯ ಮನುಷ್ಯನಿಗೂ ಕೂಡ ಒಂದೇ ಕಾನೂನು ಇರಬೇಕು. ತೆಗೆದ ಮೇಲೆ ಫ್ಲೆಕ್ಸು ಎಲ್ಲ ಕಡೆ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ತೆಗಿಬೇಕು. BBMPಯಲ್ಲಿ ಇವತ್ತು ಯಾರ್ದೋ ಬರ್ತಡೇ ಆದಾಗ ಫ್ಲೆಕ್ಸ್ ಹಾಕ್ಸ್ತಕ್ಕಂಥದ್ದು, MLA ಹಿಂದೆ ಮುಂದೆ ಓಡಾಡ್ತಕ್ಕಂಥ ಫ್ಲೆಕ್ಸ್ ಹಾಕ್ಸ್ತಕ್ಕಂಥದ್ದು, ಮೂರು ಬೊಂಬೆಗಳಿರ್ತವೆ. ಇನ್ನು 3 ಬೊಂಬೆಗಳಿದ್ರೆ ಮಾತ್ರ ಫ್ಲೆಕ್ಸು ಇರ್ಬೇಕು, ತಿಂಗಳಂಗಟ್ಲೆ ಇರ್ತಕ್ಕಂಥದ್ದು ಅವೆಲ್ಲ ನಡೀತಾವೆ. ಅವಕ್ಕೆಲ್ಲ ಅವಕಾಶ ಕೊಡಬಾರ್ದು. ಒಂದು MLA ಅವರು ಭಾಳ ಕ್ಲೀನಾಗಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು, ಇಡೀ ರಾಜ್ಯದ ಜನರ ಗಮನವನ್ನು ಸೆಳೆದರು. ಸುಂದರ ಬೆಂಗಳೂರು ಇರಬೇಕು, ಏನು ಫ್ಲೆಕ್ಸ್ಗಳು ಹಾವಳಿ ಜಾಸ್ತಿ ಆಗಿದೆ, ಫ್ಲೆಕ್ಸ್ಗಳು ಅನಧಿಕೃತ ಫ್ಲೆಕ್ಸ್ಗಳು ಕೂಡ ಆಗ್ತಾರೆ, ಅಧಿಕಾರಿಗಳೇನು ಮಾಡ್ತಾ ಇಲ್ಲ ಅಂತೇಳಿ ಅಂತ ಸುಮಾರು ಅರ್ಧ ಗಂಟೆಗಳ ಕಾಲ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರು. ಅದಕ್ಕೆ ದುಪ್ಪಟ್ಟು ಫೈನನ್ನು ಹಾಕಬೇಕು ಅಂತೇಳಿ ಮಾನ್ಯ ಶಾಸಕರು ಚರ್ಚೆಯನ್ನು ಮಾಡಿದ್ರು. ಈ ರಾಜ್ಯದಲ್ಲಿ ಏನಾದರೂ ನುಡಿದಂತೆ ನಡೀತಕ್ಕಂಥವ್ರು, ಹೇಳ್ದಂತೆ ಕೆಲಸವನ್ನು ಮಾಡಿಸ್ತಕ್ಕಂಥ ಗಂಡದ ಯಾರಿಗಾದ್ರೂ ಇದೆ ಅಂತಂದರೆ ಅದು ಯಲಹಂಕ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ SR ವಿಶ್ವನಾಥ್ ಅವ್ರಿಗೆ ಅಂತ ನಾನು ಭಾವಿಸಿದ್ದೀನಿ. ಹಂಗಾಗಿ ಅವರು ಕೂಡಲೇ BBMPಯಲ್ಲಿ ಇರ್ತಕ್ಕಂಥ ಹಾಕಿರ್ತಕ್ಕಂಥ ಅನಧಿಕೃತ ಫ್ಲೆಕ್ಸ್ಗಳೇನು ಹಾಕಿದ್ದಾರೆ ಅವನ್ನು ಕೂಡ ಇಮಿಡಿಯೇಟಾಗಿ ಇವತ್ತೇ ತೆರವುಗೊಳಿಸಬೇಕು. ಅಧಿಕಾರಿಗಳು ಸೂಚನೆಯನ್ನು ಕೊಡಬೇಕು, ತೆರವುಗೊಳಿಸಿ ಇನ್ಮೇಲೆ ಯಾವುದು ಕೂಡ ಹಾಕಬಾರ್ದು ಅಂತಕ್ಕಂಥದ್ದು. ಬಹುಶಃ ವಿಧಾನಸಭೆಯಲ್ಲಿ ಮಾತಾಡಿದ್ದು ನೋಡಿದ್ರೆ ಶಾಸಕರು SR ವಿಶ್ವನಾಥ್ ಅವರು ತಮ್ಮ ಬರ್ತಡೇ ಕೂಡ, ತಮ್ಮ ಜನ್ಮದಿನಾಂಕ ಕೂಡ ಒಂದು ಫ್ಲೆಕ್ಸನ್ನು ಕೂಡ ಹಾಕ್ಸೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನುಡಿದಂತೆ ನಡೀತಕ್ಕಂಥವ್ರು ಅಂತ ಯಾರಾದರೂ ಇದ್ದರೆ, ಅದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ SR ವಿಶ್ವನಾಥ್ ಅವರು ಇನ್ನೂ ಒಂದು ಫ್ಲೆಕ್ಸನ್ನು ಕೂಡ ತಮ್ಮ ಬರ್ತಡೇಗೂ ಕೂಡ ಹಾಕ್ಸೋದಿಲ್ಲ. ತಮ್ಮ ಮಗನ ಬರ್ತಡೇ ಕೂಡ ಒಂದನ್ನು ಕೂಡ ಹಾಕ್ಸಿರಲಿಲ್ಲ. ನೀವೆಲ್ಲ ನೋಡ್ಬೋದು. ಯಲಹಂಕದಿಂದ ಹಿಡಿದು ದೊಡ್ಡಬಳ್ಳಾಪುರದವರೆಗೂ ಒಂದು ಬರ್ತಡೇ ಕೂಡ ಅವ್ರ ಮಗನ ಬರ್ತಡೇಲಿ ಕಾಣಿಸಿರಲಿಲ್ಲ. ನುಡಿದಂತೆ ನಡೀತಕ್ಕಂಥವ್ರು, ಕಾನೂನನ್ನು ಪಾಲನೆ ಮಾಡ್ತಕ್ಕಂಥವ್ರು, ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು, ಸುಂದರ ಯಲಹಂಕವನ್ನು ನಿರ್ಮಾಣ ಮಾಡೋಕ್ಕೆ ಕನಸನ್ನು ಕಟ್ಕೊಂಡಿರ್ತಕ್ಕಂಥ ಮನೆ ಶಾಸಕರು ಮಗನ ಬರ್ತಡೇಲಿ ಒಂದು ಫ್ಲೆಕ್ಸನ್ನು ಕೂಡ ಹಾಕಿರಲಿಲ್ಲ. ನೀವೆಲ್ಲ ನೋಡಿದ್ರಿ. ಒಬ್ಬ ಸಾಸಿವೆ ಕಾಳು, ಒಬ್ಬ ಹಂಚಿಗಡ್ಡಿ, ಒಬ್ಬ ಕಾಗೆ, ಒಕ್ಲಿಗಿರ ಹುಡುಗನ್ನ ನೀನು ಕಾಗೆ ಅಂತ ಕರಿಬೋದು, ಒಕ್ಲಿಗಿರ ಹುಡುಗನ್ನ ನೀನು ಸಾಸಿವೆ ಕಾಳು ಅಂತ ಕರಿಬೋದು. ನಿನಗೆ ಓಟ್ ಬೇಕಾದಾಗ ಇದೇ ಸಾಸಿವೆ ಬೇಕಾಗಿತ್ತು, ನೀನು MLA ಆಗ್ಬೇಕಾದ್ರೆ ಇದೇ ಕಾಗೆ ಬೇಕಾಗಿತ್ತು. ನಿನಗೆ ಕಾರ್ಯಕರ್ತರು, ಲೀಡರ್ಗಳು ಅಂದರೆ ಸಾಸಿವೆಗೆ ಸಮಾನ, ಕಾಗೆಗಳಿಗೆ ಸಮಾನ, ಇನ್ಯಾವುದೋ ಪಕ್ಷಿಗಳಿಗೆ ಸಮಾನ. ಕಾರ್ಯಕರ್ತರು, ಲೀಡರ್ಗಳು ನಿನಗೆ ಅದೇ ರೀತಿ ಅನಿಸ್ತದೆ. ನಾವೆಲ್ಲ ಏನು ಮಾಡೋಕ್ಕಾಗ್ತದೆ? ನಿಮಗೆಲ್ಲ ಏನು ಇದು ಮಾಡ್ತಕ್ಕಂಥದ್ದು?
ಈ ಕಾನ್ಸ್ಟಿಟ್ಯೂನ್ಸಿಲಿ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು 3 ಬೊಂಬೆಗಳಿದ್ರೆ ಮಾತ್ರ ಬಿಡ್ತಕ್ಕಂಥದ್ದಲ್ಲಪ್ಪ. 3 ಬೊಂಬೆಗಳಿಲ್ಲ ಇದ್ರೂ ಕೂಡ ಫ್ಲೆಕ್ಸನ್ನು ತೆರವುಗೊಳಿಸಬೇಕು, ಕಾನೂನನ್ನು ಪಾಲನೆ ಮಾಡಬೇಕು. ನಾನು ಮೊನ್ನೆ ಶಾಸಕರಲ್ಲಿ ರಿಕ್ವೆಸ್ಟ್ ಮಾಡೋಕ್ಕೆ ಬಯಸ್ತೀನಿ. ಏನು ಯಲಹಂಕ ಪೊಲೀಸ್ ಸ್ಟೇಷನ್ನಿಂದ AP ಬಾರ್ಡರ್ವರೆಗೂ ರೋಡ್ ಆಗಿದೆ, ಸ್ಟೇಟ್ ಹೈವೇ ಆಗಿದೆ, ಟೋಲ್ ಕಲೆಕ್ಷನ್ ರೋಡ್ ಅದು. ಅದಕ್ಕೆ KRDC ಎಲ್ಲವರು ಹೇಳಿದ್ದಾರೆ, ರೋಡ್ನ ರಸ್ತೆ ಮಧ್ಯಭಾಗದಲ್ಲಿ ಯಾವುದೇ ಅನಧಿಕೃತ ಹೋಲ್ಡಿಂಗ್ಸ್ಗಳು ನಿರ್ಮಾಣ ಮಾಡಿದ್ದಾರೆ, ಅವನ್ನ ಇಮಿಡಿಯೇಟಾಗಿ ತೆರವುಗೊಳಿಸಬೇಕು ಅಂತ ಹೇಳಿದ್ದಾರೆ. ಅದನ್ನು KRDC ಅಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಯಾರಿಗೆ? ಟೋಲ್ ಕಲೆಕ್ಷನ್ ಪ್ಲಾಜಾದವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇಮಿಡಿಯೇಟಾಗಿ ಅನಧಿಕೃತ ಹೋಲ್ಡಿಂಗ್ಸ್ ಏನಿದ್ದಾವೆ, ಕಿಯೋಸ್ಕ್ಗಳೇನಿದ್ದಾವೆ, 500 ಕಿಯೋಸ್ಕ್ಗಳೇನಿದ್ದಾವೆ ಅವನ್ನ ಇಮಿಡಿಯೇಟಾಗಿ ತೆರವುಗೊಳಿಸಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ ಅಂದರೆ ನಿಮ್ಮ ಅಗ್ರಿಮೆಂಟು ವೈಲೇಷನ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧಿಕಾರಿಗಳು ಕೂಡ ಅದು ಯಾಕೆ ಕಣ್ಮುಚ್ಕೊಂಡು ಕೂತಿದ್ದಾರೋ ಗೊತ್ತಿಲ್ಲ, ಯಾರು ಒತ್ತಡ ಆಗ್ತಾರೋ ಅವ್ರ ಮೇಲೆ ಗೊತ್ತಿಲ್ಲ. ಅದ್ರ ಗಾತ್ರ ಎಷ್ಟಿದೆ ಅಂತಂದರೆ, ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂಥ ಗಾತ್ರ ಎಷ್ಟಿದೆ ಅಂತಂದರೆ 32 ಪೊಲೀಸ್ ಸ್ಟೇಷನ್ ಸರ್ಕಲಿಂದ ರಾಜನಗುಂಟೆವರೆಗೂ 32 ಹೋಲ್ಡಿಂಗ್ಸು, ಅನಧಿಕೃತ ಹೋಲ್ಡಿಂಗ್ಸು ರಸ್ತೆ ಮಧ್ಯಭಾಗದಲ್ಲಿ 32 ಹೋಲ್ಡಿಂಗ್ಸ್ ಹಾಕಿದ್ದಾರೆ. 500 ಕಿಯೋಸ್ಕ್ಗಳು ಹಾಕಿದ್ದಾರೆ. ಒಂದು ಹೋಲ್ಡಿಂಗ್ಸ್ಗೆ ಅವರು ಕಟ್ಟಿರ್ತಕ್ಕಂಥ ರಸೀದಿ ಪ್ರಕಾರ 2 ಸೈಡ್ ಹಾಕ್ಬೇಕಾದ್ರೆ 10 ಲಕ್ಷ ಒಂದು ತಿಂಗಳಿಗೆ, 32 ಹೋಲ್ಡಿಂಗ್ಸ್ಗೆ 3,20,000 ಆಯಿತು. ಕಿಯೋಸ್ಕ್ಗಳಿರ್ತಕ್ಕಂಥ 500ಕ್ಕೆ ಒಂದಕ್ಕೆ 20,000 ಅಂದರೆ 1 ಕೋಟಿ ರೂಪಾಯಿ ಆಯಿತು ತಿಂಗಳಿಗೆ. 3,20,00,000 ಪ್ಲಸ್ 1 ಕೋಟಿ ಅಂತಂದ್ರೆ ಎಷ್ಟಾಯಿತು? 4,20,00,000 ಆಯಿತು. 2018ರಲ್ಲಿ ತಿರುಮಲ ಆಡ್ಸ್ ಅನ್ನೋದಕ್ಕೆ ಕೊಡ್ತಾರೆ. ಯಾರು? ಟೋಲ್ ಪ್ಲಾಜಾದವ್ರು ಕೊಡ್ತಾರೆ ತಿರುಮಲ ಆಡ್ಸ್ ಅಂತಕ್ಕಂಥದ್ದು ಕಂಪ್ನಿಗೆ. ತಿರುಮಲ ಆಡ್ಸ್ನವರು ಅವಿನಾಶಿ ಅನ್ನೋರಿಗೆ ಕೊಟ್ಟರು. ಅವಿನಾಶಿ ಅಂತಕ್ಕಂಥವ್ರು ನಂಬರ್ ಹಾಕಂತವ್ರು ಆ ಬೋರ್ಡ್ ಮೇಲೆ, ಜಾಹೀರಾತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಅಂತ ಅವಿನಾಶಿಯವರು ನಂಬರನ್ನು ಹಾಕೊಳ್ತಾ ಇದ್ದಾರೆ. ತಿರುಮಲ ಆಡ್ಸ್ ಯಾರ್ದು? ಅವಿನಾಶಿ ಯಾರ್ದು? ಅವಿನಾಶಿಯಲ್ಲಿ ಕಂಪ್ನಿಯಲ್ಲಿ ಯಾರ್ಯಾರು ಡೈರೆಕ್ಟರ್ ಆಗಿದ್ದಾರೆ, ಯಾರು ಷೇರ್ದಾರರಾಗಿದ್ದಾರೆ? 2018ರಿಂದ ಇಲ್ಲಿವರೆಗೂ ಕೂಡ 4,20,00,000 ಪ್ರತಿ ತಿಂಗಳಿಗೆ ಅಂದರೆ 590 ಕೋಟಿ ಸರ್ಕಾರಕ್ಕೆ ಮೋಸ ಮಾಡಿ ದುಡ್ಡನ್ನು ಕಲೆಕ್ಷನ್ ಮಾಡಿದ್ದಾರೆ. ಯಾರಿದ್ರಿಂದ ಇದ್ದಾರೆ? ಹಾಗಾದರೆ ಸರ್ಕಾರದ ವಿರುದ್ಧವಾಗಿ ಯಲಹಂಕದಲ್ಲಿ ರಸ್ತೆ ಮಧ್ಯಭಾಗದಲ್ಲಿ ದೊಡ್ಡ ಹೋಲ್ಡಿಂಗ್ಸ್ ಹಾಕ್ಲಿಕ್ಕೆ ಯಾರಿಗೆ ಧೈರ್ಯ ಇದೆ? ನಾವು ಓಟಾಗಿ ಗೆಲ್ಸಿರ್ತಕ್ಕಂಥ ಶಾಸಕರು ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ಯಾಕೆ ಶಾಸಕರು ಅದನ್ನು ತೆರವುಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ? ಯಾಕೆ ಸಣ್ಣ ಸಾಸಿವೆ ಕಾಳ ಮೇಲೆ ಕಾರ್ಯಕರ್ತರು ಫ್ಲೆಕ್ಸ್ ಹಾಕಿದ್ರೆ ಯಾಕೆ ನೀವು ಅವ್ರ ಮೇಲೆ ತಗ್ಸಿ ಅಂತ ಹೇಳ್ತಿರಲ್ಲಪ್ಪ? ಈ ಹೋಲ್ಡಿಂಗ್ಸ್ನ ಯಾಕೆ ತೆಗಿಸ್ತಾ ಇಲ್ಲ? ನಿಮ್ದೇನ ಕೈವಾಡ ಇದೆಯಾ ಇದರಲ್ಲಿ? ನಿಮ್ಮವರ ಇದರಲ್ಲಿ ಅವಿನಾಶಿಯಲ್ಲಿ ಯಾರಾದರೂ ಪಾರ್ಟ್ನರ್ಶಿಪ್ ಅವರ ಸ್ಪಷ್ಟಪಡಿಸ್ಬೇಕಲ್ಲ. ಇಡೀ ದೇಶದಲ್ಲಿ ಒಂದು ಕಾನೂನಿದೆ, 1972 ರೋಡ್ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಒಂದು ರೂಲ್ ಇದೆ. ಇಡೀ ದೇಶದಲ್ಲಿ ಅಪ್ಲೈ ಆಗಿದೆ. ಅದು ಇಡೀ ದೇಶದಲ್ಲಿ ಅಪ್ಲೈ ಆಗಿದೆ. ಯಾವುದೇ ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇ ಮಧ್ಯಭಾಗದಲ್ಲಿ ಒಂದು ಹೋಲ್ಡಿಂಗ್ಸು, ಒಂದು ಫ್ಲೆಕ್ಸ್ ಹಾಕಿಲ್ಲ. ರಸ್ತೆ ಮಧ್ಯಭಾಗದಲ್ಲಿ, ರಸ್ತೆ ಅಕ್ಕಪಕ್ಕ ಆಗ್ತಕ್ಕಂಥದ್ದು ಬೇರೆ, ಅದು ಪ್ರೈವೇಟ್ ಜಾಗಗಳಲ್ಲಿ ಆಗ್ತಕ್ಕಂಥದ್ದು ಬೇರೆ. ರಸ್ತೆ ಮಧ್ಯಭಾಗದಲ್ಲಿ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಹಾಕಿಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಹಾಕಿಲ್ಲ. ಹಾಗಾದ್ರೆ ದೇಶದ ಕಾನೂನು ಯಲಹಂಕದಲ್ಲಿ ಅಪ್ಲೈ ಆಗೋದಿಲ್ವಾ? ಯಲಹಂಕದಲ್ಲಿ ಅಪ್ಲೈ ಆಗೋದಿಲ್ವಾ? ಯಲಹಂಕ ರಿಪಬ್ಲಿಕ್ ಆಫ್ ಯಲಹಂಕನ? ಯಲಹಂಕಕ್ಕೆ ಯಾವ ಕಾನೂನು ಅಪ್ಲೈ ಆಗೋದಿಲ್ವಾ? ಇಲ್ಲ ರಾಜ ಆಡಳಿತ ಇದೆ ಯಲಹಂಕದಲ್ಲಿ? ಯಾರು ಆಡಳಿತ ಇದೆ ಯಲಹಂಕದಲ್ಲಿ? ಸಾಮಾನ್ಯ ಪ್ರಜೆಗೆ ಏನು ಕಾನೂನು ಇದೆಯೋ ಎಲೆಕ್ಟೆಡ್ ಬಾಡಿಗೂ ಕೂಡ ಅದೇ ಕಾನೂನು. ನಾನು ಬೆಂಗಳೂರು ಡೈರಿ ಡೈರೆಕ್ಟರ್ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೊಂದು ಕಾನೂನು, ಸಾಮಾನ್ಯ ಜನರಿಗೊಂದು ಕಾನೂನು ಇರ್ತದ? ಹಂಗೇನೆ ನನಗೇನು ಕಾನೂನು ಇರ್ತದೋ ಶಾಸಕರಿಗೂ ಅದೇ ಕಾನೂನು, ನನಗೇನು ಕಾನೂನು ಇರ್ತದೋ ಇನ್ನೊಬ್ರಿಗೂ ಅದೇ ಕಾನೂನು. ಕಾನೂನನ್ನು ಪಾಲನೆ ಮಾಡ್ತಕ್ಕಂಥದ್ದು ಮಾಡಬೇಕು ಅಧಿಕಾರಿಗಳು. ಶಾಸಕರು ಕೂಡ ಅದನ್ನು ಪಾಲನೆ ಮಾಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಶಾಸಕರು ಕೂಡ ಇನ್ಮೇಲೆ ಅವ್ರ ಬರ್ತಡೇ ಕೂಡ ನುಡಿದಂತೆ ನಡೀತಕ್ಕಂಥವ್ರು ಶಾಸಕರು ಒಂದು ಫ್ಲೆಕ್ಸನ್ನು ಕೂಡ ಹಾಕ್ಸೋದಿಲ್ಲ, ಒಂದು ಫ್ಲೆಕ್ಸನ್ನು ಕೂಡ ಹಾಕ್ಸೋದಿಲ್ಲ ಅಂತ ಭಾವಿಸಿದ್ದೀನಿ. ಕೂಡಲೇ ಶಾಸಕರಿಗೆ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಯಾವುದು ಅನಧಿಕೃತ ರಸ್ತೆ ಮಧ್ಯಭಾಗದಲ್ಲಿ ಹೋಲ್ಡಿಂಗ್ಸ್ ಹಾಕಿದಿರಿ, ಕಿಯೋಸ್ಕ್ಗಳು ಹಾಕಿದಿರಿ, ಅದನ್ನು ಕೂಡಲೇ ತೆರವುಗೊಳಿಸಲಿಕ್ಕೆ ನೀವು
ಅಧಿಕಾರಿಗಳು ಸೂಚನೆಯನ್ನು ಕೊಡಬೇಕು, ನೀವೇ ಮುಂದೆ ನಿಂತು ಹೋರಾಟವನ್ನು ಮಾಡಬೇಕು. ನಿಮ್ಮ ಜೊತೆ ನಾವು ಕೂಡ ಬರ್ತೀವಿ. ದಾಖಲೆಗಳಿದೆ ಎಲ್ಲ ಕೂಡ. KRDC ಅವರು ನೋಟಿಸ್ ಕೊಟ್ಟಿದ್ದಾರೆ, ನಾವು ಪರ್ಮಿಷನ್ ಕೊಟ್ಟಿಲ್ಲ, ನಮ್ಮ ಜಾಗ ಅನಧಿಕೃತವಾಗಿ ಹಾಕಿದ್ದಾರೆ, ಸರ್ಕಾರಕ್ಕೆ ಮೋಸ ಮಾಡ್ತಾವ್ರೆ ಅಂತೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಇದೆಲ್ಲ ಇಟ್ಕೊಂಡು ತಾವು ತೆಗಿಸ್ಬೇಕು, ಜನ ನೋಡ್ತಾವ್ರೆ. ತಾವು ವಿಧಾನಸಭೆಯಲ್ಲಿ ಮಾತಾಡಿದ್ರಲ್ಲ, ಅದನ್ನು ಇಲ್ಲೂ ಕೂಡ ಪ್ರದರ್ಶನ ಮಾಡಬೇಕಲ್ಲ. ಆಡಂಬರದ ಮಾತಾಗಬಾರ್ದಲ್ಲ ಶಾಸಕರದು. ನಮ್ಮ ಹೆಮ್ಮೆ ಶಾಸಕರು ಅಂತೀವಲ್ಲ ನಾವು. ಶಾಸಕರದ ಆಡಂಬರದ ಮಾತಾಗಬಾರ್ದು. ವಿಧಾನಸಭೆಯಲ್ಲಿ ಒಂದು ಮಾತಾಡ್ತಕ್ಕಂಥದ್ದು, ಇಲ್ಲೊಂದು ಮಾತಾಡ್ತಕ್ಕಂಥದ್ದು, ಇನ್ನೆಲ್ಲ ಒಂದು ಮಾತಾಡ್ತಕ್ಕಂಥದ್ದು. ಫೋನ್ ಆಫ್ ಮಾಡಿ ಮಾತಾಡ್ರಿ ಅಂತಕ್ಕಂಥದ್ದಲ್ಲಪ್ಪ. ಫೋನ್ ಆಫ್ ಮಾಡಿ ಫೋನ್ ಮಾತಾಡ್ತಕ್ಕಂಥದ್ದು ಕರೆಕ್ಟ್ ಆಗಿದ್ರೆ, ಫೋನ್ ಆನ್ ಆಗಿದ್ರೇನು ಆಫ್ ಆಗಿದ್ರೇನು, ಎಲ್ಲಿ ಮಾತಾಡೋಕ್ಕೇನು, ಸತ್ಯ ಮಾತಾಡೋಕೆ ಎಲ್ಲಾದ್ರೇನು, ಸತ್ಯ ಮಾತಾಡಲಿಕ್ಕೆ ಎಲ್ಲಾದ್ರೇನು, ಯಾರು ಫೋನ್ ಇಟ್ಕೊಂಡಿದ್ರೇನು, ಸತ್ಯ ಮಾತಾಡ್ಬೇಕಲ್ಲ. ಸತ್ಯನೇ ಮಾತಾಡಬೇಕು, ಕಾನೂನೇ ಮಾತಾಡಬೇಕು. ದಯವಿಟ್ಟು ಇದನ್ನು ತೆರವುಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.